ಪ್ರೀತಿ ಎಂಬುದು ಗೆಳತಿ. ಪ್ರೀತಿ ಎಂಬುದು ಗೆಳತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ತಮಗೇನಿಸ್ತು ತಮ್ಮ 3-4 ಕವನಗಳನ್ನ ಒಟ್ಟಾಗಿ ಸೇರಿಸಿ ಅವ್ರು ಹಾಡ್ಲಿಕ್ಕೆ ಹೊರಟಾಗ ಅವರಿಗೆ ನಿಮ್ಗೆ ಗೊತ್ತಾಯ್ತದ ಯಾವ ಗೀತೆ ನಿಮಗೆ ತಗೊಂಡಿದ್ದಾರೆ ಅವರು? ಇಲ್ಲ, ನನಗೆ ಅದರ ಕಲ್ಪನೆ ಇರಲಿಲ್ಲ. ಮೇಡಮ್ ಅವರು ನೋಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಆಯ್ಕೆ ಮಾಡಿದ್ರು, ಒಳ್ಳೆ ಆಯ್ಕೆ ಮಾಡಿದ್ರು. ಮತ್ತು ಅವರು ಆಯ್ಕೆ ಮಾಡಿ ಆ ವಿಶ್ಲೇಷಣೆ ಮಾಡಿದ್ರು. ಈ ಪದ್ಯ ಈ ಥರ ಇದೆ, ಇಲ್ಲಿಗೆ ಈ ಬೆಟ್ಟಗಳು. ನನಗೆ ಹೊಳೆದಿರಲಿಲ್ಲ ಅದು. ನನಗೇನೋ ಮನಸ್ಸಿಗೆ ಬಂದಿತ್ತು, ಬರೆದ್ಬಿಟ್ಟಿದ್ದೆ. ಅವರು ಇದರಲ್ಲೇನೋ ವಿಶೇಷ ಇದೆ, ಈ ಬೆಟ್ಟಗಳು ಇಲ್ಲಿಗೆ ಬಂದು ನಿಂತಿದ್ದೇಕೆ, ಚಿಂತೆ ಮಾಡ್ತಾ ಇರೋದೇಕೆ ಬೆಟ್ಟಗಳು ಅನ್ನೋ ಐಡಿಯಾನೇ ಅವರು ಅದನ್ನು ಶೋಧನೆ ಮಾಡಿದ್ದು ಅಂತ ನನಗೂ ಅದು ಭಾಳ ಆಶ್ಚರ್ಯ ಆಯಿತು. ಓಕೆ, ಸೊ ಆ ಜೀವ ಕೊಟ್ಟಂತ ಗೀತೆನ ಕೇಳೋಣ. ಖಂಡಿತ, ನನಗೂ ಹಾಡಕ್ಕೆ ತುಂಬ ಇಷ್ಟ ಈ ಹಾಡು. ಒಂಥರ ಬೇರೆ ಫೀಲ್ ಬರುತ್ತೆ. ನೀವು ಹೇಳ್ಬೇಕು ಆಮೇಲೆ ಹೇಗೆ ಅನಿಸ್ತೀವಿ. ಹೌದು, ಖಂಡಿತ. ಇಲ್ಲಿಗೆ ಬೆಟ್ಟಗಳು ಎಲ್ಲಿಂದಲೋ ಬಂದು ಗಾಢ ಚಿಂತನೆಯಲ್ಲಿ ನಿಂತವೇಕೆ, ಇಲ್ಲಿಗೆ ಬೆಟ್ಟಗಳು ಎಲ್ಲಿಂದಲೋ ಬಂದು ಗಾಢ ಚಿಂತನೆಯಲ್ಲಿ ನಿಂತವೇಕೆ, ಹಾಲು ಅಮೃತವುಳ್ಳ ಈ ಹಳ್ಳ ಕೊಳ್ಳಗಳು ಬೆಟ್ಟದ ಪುಗೆ ತೊರೆದು ಹರಿದವೇಕೆ. ನಿನ್ನ ಸಾಗರದೊಡಲ ಅನುಕಂಪದನೆಯಲ್ಲಿ, ನಿನ್ನ ಸಾಗರದೊಡಲ ಅನುಕಂಪದನೆಯಲ್ಲಿ ಲೋಕ ತೇಲುತ್ತಿದೆ ನೌಕೆಯಂತೆ, ನಿನ್ನ ಸಾಗರದೊಡಲ ಅನುಕಂಪದಲೆಯಲ್ಲಿ ಲೋಕ ತೇಲುತ್ತಿದೆ ನೌಕೆಯಂತೆ, ಬೆಂಗಾಡಿನಲ್ಲಿ ನಿನ್ನ ತಂಗಾಳಿ ಬೀಸುವುದು, ಬೆಂಗಾಡಿನಲ್ಲಿ ನಿನ್ನ ತಂಗಾಳಿ ಬೀಸುವುದು, ಮಳೆ ಬೆಳೆಯೋ ನಿನ್ನೆದೆಯ ಬಯಕೆಯಂತೆ, ಇಲ್ಲಿಗೆ ಬೆಟ್ಟಗಳು ಎಲ್ಲಿಂದಲೋ ಬಂದು ಗಾಢ ಚಿಂತನೆಯಲ್ಲಿ ನಿಂತವೇಕೆ, ಗಾಢ ಚಿಂತನೆಯಲ್ಲಿ ನಿಂತವೇಕೆ. ಅದ್ಭುತವಾಗಿದೆ ನಿಜಕ್ಕೂ. ಅದನ್ನ 3-4 ಗೀತೆಗಳನ್ನ ಸೇರಿಸಿರುವಂಥದ್ದು ಗೊತ್ತಾಗದೇ ಇಲ್ಲ. ಅದರ ನಿಜ ಅನುಭವ, ಭಾವ ಎಲ್ಲ ಒಂದೇ ರೀತಿಯಾಗೇ ಇದೆ. ಸುಂದರವಾಗಿರುವಂಥದ್ದು ಗೀತೆ. ಹಾಗೇನೆ ಇದಕ್ಕೆ ನಿಮಗೆ ಪ್ರವೀಣ್ ಡಿ ರಾವ್ ಅವರ ಸಾಥ್ ಕೂಡ ಇದೆ. ನಯನ ರಂಗಮಂದಿರದಲ್ಲಿ ಈ ಸಿಡಿಯ ಲೋಕಾರ್ಪಣೆ ಆಗ್ತಾ ಇದೆ. ಇದಕ್ಕೆ ಈ ಇಡೀ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ, ಸಂಗೀತ ಸಂಯೋಜನೆ ಹೇಗಿದೆ, ಸ್ವರ ಸಂಯೋಜನೆ ಹೇಗಿದೆ, ಪ್ರತಿಯೊಂದು ಗೀತೆಗೂ ಯಾವ ರೀತಿಯಾದ ಅಪ್ರೋಚ್ ಇದೆ, ಅಂಡ್ ಅದು ವಿಶ್ಲೇಷಣೆಯಾಗಿ, ಅಂದ್ರೆ ಇದು ಸರಿನಾ ತಪ್ಪಾ, ಈ ತರ ಇದ್ರೆ ಚೆನ್ನಾಗಿರ್ತಿತ್ತಾ ಅಥವಾ ಇರೋದು ಚೆನ್ನಾಗಿದ್ಯಾ, ಖಂಡಿತ ಒಂದು ಕ್ರಿಟಿಕ್ ಅನಾಲಿಸಿಸ್ ಅಂತ ಹೇಳ್ತಾರಲ್ಲ, ಅದನ್ನ ನೀಡೋದಕ್ಕೆ ಹೆಸರಾಂತ ಬಾಸುರಿ ವಾದಕರಾದ ಶ್ರೀಯುತ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರು ಬರ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ಇವನ್ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಅವ್ರು ಏನು ಹೇಳ್ತಾರೆ ಅಂತ. ಈಗಾಗಲೇ ರಾಜೇಶ್ ಅವ್ರ ಜಡ್ಜ್ಮೆಂಟ್ ಕೊಟ್ಟಾಗಿದೆ. ಸೊ ಪ್ರವೀಣ್ ಗೋಡ್ಖಿಂಡಿ ಅವ್ರ ಜಡ್ಜ್ಮೆಂಟ್ ಹೇಗಿರುತ್ತೆ, ಇವನ್ ಐ ಆಮ್ ವೇಟಿಂಗ್ ಟು ನೋ. ಮತ್ತೆ ಸಾಹಿತ್ಯ ಮತ್ತೆ ಈಗ ಸುಗಮ ಸಂಗೀತ ಅಂತ ಏನ್ ಹೇಳಿದ್ರು, ಸುಗಮ ಸಂಗೀತ ಅಂತ ಒಂದು ಟೈಟಲ್ ನೀಡಿದ್ದೇನೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು. ಡಾಕ್ಟರ್ ಎನ್ ಎಸ್ ಎಲ್ ಅವರು ಸಾಹಿತ್ಯ ಸಂಗೀತ ಇದೆರಡರ ಬಗ್ಗೆನೂ ಮಾತಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರೀತಿ ಎಂಬುದು ಗೆಳತಿ, ಈ ಶೀರ್ಷಿಕೆ ಬಹುಶಃ ಇದಕ್ಕೆ ಬರಲಿಕ್ಕೆ ಕಾರಣ ಇಲ್ಲಿರುವಂತಹ ಹಾಡುಗಳಿರುವಂತಹ ಪ್ರೀತಿ, ಗೆಳತಿಗೆ ಆ ಪ್ರೀತಿಯನ್ನ ತೋರ್ಪಡಿಸ್ತಾ ಇರುವಂಥದ್ದು ಕವಿಯ ಆ ಒಂದು ಭಾವ ಏನಿದೆ ಅದನ್ನ ಇಲ್ಲಿ ತೋರ್ಪಡಿಸಿದ್ದಾರೆ. ಜೊತೆಗೆ ಪ್ರೀತಿ ಎಂಬುದು ಗೆಳತಿ ಅನ್ನೋ ಒಂದು ಹಾಡು ಕೂಡ ಇಲ್ಲಿದೆ. ಖಂಡಿತ ಹೌದು. ಆ ಹಾಡು ಹುಟ್ಟಿದ್ದು, ಆ ಹಾಡಿನ ಹಿನ್ನೆಲೆ ಹೇಳೋದಾದ್ರೆ ಸರ್ ಏನಂತೀರಿ? ಈ ಕವಿತೆಯಲ್ಲಿ ಒಂದು ವಿಷಾದ ಇದೆ, ಜೊತೆಗೆ ಇದು ತುಂಬ ಬಹಳ ಹಿಂದೆ ಬರೆದ ಕವಿತೆ. ಪ್ರೀತಿಯ ಒಂದು ಬೇರೆ ಬೇರೆ ಮುಖಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಪ್ರೀತಿ ಅನ್ನೋದರ ಹಿಂದೆ ಇರ್ತಕ್ಕಂಥ ನೋವು, ಸಂಕಷ್ಟ, ಸುಖ ಮತ್ತು ವೇದನೆ
ಈ ಎಲ್ಲ ಭಾವನೆಗಳನ್ನು ಹಿಡಿದು ಈ ಕವಿತೆಯನ್ನು ರಚಿಸೋ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಪ್ರೀತಿ ಎಂಬುದು ಗೆಳತಿಯ ಹಾಡಿನ ಹಿನ್ನೆಲೆ ತಿಳ್ಕೊಂಡ್ವಿ, ಅದರ ಕಥೆ ಹೇಗಿದೆ ಅಂತೇಳಿ. ಆದರೆ ಈ ಹಾಡಿನ ಸ್ವಾರಸ್ಯ ಹೇಗಿದೆ, ಸೊ ಅದನ್ನ ಗೀತೆ ಮೂಲಕನೇ ಕೇಳಬೇಕು. ಖಂಡಿತ ನಾನು ನನ್ನ ಪೋರ್ಷನ್ ಹಾಡ್ತೀನಿ, ಅದಾದ್ಮೇಲೆ ನಿತಿನ್ ಧ್ವನಿ ಹಾಗೆ ಉಳಿಸ್ಕೊಂಡಿದ್ದೀನಿ ಈಗ ಪ್ಲೇ ಮಾಡೋದ್ರಲ್ಲಿ, ಸೊ ದಟ್ ನಿತಿನ್ ನನ್ನ ಜೊತೆ ಹಾಡ್ದಂಗಿರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಜಾತಿ ಜಾತಿಯ ನಡುವೆ ನಿಂತ ಸಾಗರದಲ್ಲಿ, ಜಾತಿ ಜಾತಿಯ ನಡುವೆ ನಿಂತ ಸಾಗರದಲ್ಲಿ, ನಮ್ಮ ಪ್ರೀತಿ ಹಡಗು ಮುಳುಗಿ ತುಂಬೆ ತೆಂಗುಗಳ ಅಂತರ ಹತ್ತಿರವೇ, ನಮ್ಮ ಪ್ರೀತಿ ಹಡಗು ಮುಳುಗಿ ತುಂಬೆ ತೆಂಗುಗಳ ಅಂತರ ಹತ್ತಿರವೇ, ಗುಡಿಯ ಗೋಪುರದೊಡನೆ ಝೋಪಡಿಯ ಗರಿಗಳಿಗೆ ನಂಟಾಗಲಿಲ್ಲ, ಪ್ರೀತಿ ಎಂಬುದು ಗೆಳತಿ. ಪ್ರೀತಿ ಎಂಬುದು ಗೆಳತಿ ಹೆಸರು ಹೇಗಿಟ್ಟಿದ್ರು, ಆ ಹಾಡು ಎಷ್ಟು ಸುಂದರವಾಗಿದೆ. ಬಹುಶಃ ಈ ಹಾಡಿನ ಸೌಂದರ್ಯ ನೋಡೇ ನೀವು ಈ ಸಿಡಿಗೆ, ಇಡೀ ಸಿಡಿಗೆ ಎಲ್ಲ ಕವನಗಳ ಒಂದು ಗುಚ್ಛಕ್ಕೆ ಈ ಹೆಸರಿಟ್ರ ಅಂತ. ಹೆಸರಿಟ್ಟಿದ್ದು ಗುರುಗಳು, ಅದ್ರ ಕೆಳಗಡೆ ಕ್ಯಾಪ್ಷನ್ ಕೊಟ್ಟಿದ್ದು ಗುರುಗಳೇ. ಬಹುಶಃ ಅವ್ರಿಗೆ ಮನಸ್ಸಿನಲ್ಲಿ ಅನಿಸ್ತು ಪ್ರೀತಿ ಎಂಬುದು ಗೆಳತಿ ಅನ್ನೋದು ಯಂಗ್ಸ್ಟರ್ಸ್ಗೆ ತುಂಬಾ ಕ್ಯಾಚಿ ಆಗಿದೆ ಅಂತ ಒಂದು. ಕೊನೆಗೆ ಬಿಕಾಸ್ ನನಗೆ ಸಂಗೀತ ಮಾಡೋದಿಕ್ಕೆ ಅವಕಾಶ ಸಿಕ್ಕಿದ್ರಿಂದ ಅಂತರಂಗದ ರಮ್ಯ ಗೀತೆಗಳು ಅಂತ ಹಿ ನೇಮ್ಡ್ ಇಟ್. ಸೊ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಸರ್ಗೆ. ಬಹಳ ಅರ್ಥಪೂರ್ಣವಾಗಿದೆ. ಧನ್ಯವಾದಗಳು ಸರ್. ನೀವು ಈ ಮೂಲಕ ಈ ಬಂಡಾಯ ಕವಿ, ದಲಿತ ಕವಿ ಆಯೋದ್ರಿಂದ ಪ್ರೀತಿಯ ಕವಿ, ಪ್ರೇಮ ಕವಿ ಅನ್ನೋ ರೀತಿಯ ಶೀರ್ಷಿಕೆ ನಿಮಗೆ ಬರಲಿ ಅಂತ ಅನ್ನೋದೇ ನಮ್ಮ ಆಶಯ ಕೂಡ. ಅದೇ ರೀತಿಯಲ್ಲಿ ಇದು ಎಂದೂ ಮರೆಯದ ಹಾಡಾಗಲಿ ಅನ್ನೋದೇ ನಮ್ಮ ಆಶಯ. ಹಾಗೆಯೇ ರಮ್ಯಾ ಹಾಗೂ ರಾಜೇಶ್ ಕೃಷ್ಣನ್ ಇಬ್ಬರಿಗೂ ಇಲ್ಲಿವರೆಗೆ ಬಂದು ಹಾಡನ್ನ ಹಾಡಿ ಈ ಹಾಡಿನ ಹಿಂದಿನ ಕತೆ, ಅದು ಮೂಡಿ ಬಂದ ರೀತಿ ಎಲ್ಲನೂ ವಿವರಿಸ್ತೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರ, ಇದೇ ನವೆಂಬರ್ 26ಕ್ಕೆ ನಯನ ಸಭಾಂಗಣದಲ್ಲಿ ಈ CD ಬಿಡುಗಡೆಯಾಗುತ್ತೆ. ಪ್ರೀತಿ ಎಂಬುದು ಗೆಳತಿ. ತಪ್ಪದೆ ಈ CD ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಾಗೆಯೇ ಈ CD-ಯನ್ನು ಕೊಂಡು ಈ ಸುಂದರವಾದಂಥ ಗೀತೆಗಳನ್ನ ನಾವಿಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವೋ ಅದನ್ನು ನೀವು ಮನೆಯಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ಕೇಳಿ ಎಂಜಾಯ್ ಕೂಡ ಮಾಡ್ಬೋದು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.